ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ಜೇಬಿನಲ್ಲಿ ಇಟ್ಕೊಂಡಿರುವ 10 ಮತ್ತು 20 ರೂಪಾಯಿಯ ನೋಟುಗಳು ಬಹುಬೇಗ ಹರಿದು ಹೋಗುತ್ತೆ, ಕೊಳೆಯಾಗುತ್ತೆ ಅನ್ನೋ ಬೇಸರ ನಿಮಗಿದೆಯಾ? ಹಾಗಾದ್ರೆ ನಿಮ್ಗೊಂದು ಗುಡ್ ನ್ಯೂಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶೀಘ್ರದಲ್ಲೇ ಭಾರತಕ್ಕೆ ಪ್ಲಾಸ್ಟಿಕ್ ನೋಟ್ಗಳನ್ನು ತರೋದಿಕ್ಕೆ ಭರ್ಜರಿ ಸಿದ್ಧತೆ ನಡೆಸಿದೆ. ಹೌದು, ಆಸ್ಟ್ರೇಲಿಯಾ, ಕೆನಡಾ, ಬ್ರಿಟನ್ ಸೇರಿದಂತೆ ಜಗತ್ತಿನ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿರುವ ಪಾಲಿಮರ್ ಬ್ಯಾಂಕ್ ನೋಟು ಅಂದರೆ ಪ್ಲಾಸ್ಟಿಕ್ ನೋಟ್ಗಳನ್ನು ಭಾರತದಲ್ಲೂ ಚಲಾವಣೆಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಈಗ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದೇ ಖುಷಿಯಲ್ಲಿ RBI ಬರೋಬ್ಬರಿ 100 ಕೋಟಿ ಪ್ಲಾಸ್ಟಿಕ್ ನೋಟ್ಗಳನ್ನು ಪ್ರಿಂಟ್ ಮಾಡೋದಕ್ಕೆ ಟೆಂಡರ್ ಕೂಡ ಕರೆದಿದೆ. ಹಾಗಾದ್ರೆ ಏನಿದು ಪ್ಲಾಸ್ಟಿಕ್ ನೋಟು? ಈಗ ಇರುವ ಕಾಗದದ ನೋಟಿಗೂ ಪ್ಲಾಸ್ಟಿಕ್ ನೋಟಿಗೂ ಇರುವ ವ್ಯತ್ಯಾಸ ಏನು? ಪ್ಲಾಸ್ಟಿಕ್ ನೋಟ್ ಬಂದ್ರೆ ಈಗ ಇರುವ ಹಳೆಯ ನೋಟ್ಗಳು ಬ್ಯಾನ್ ಆಗ್ತಾವ? ಭಾರತಕ್ಕೆ ಪ್ಲಾಸ್ಟಿಕ್ ನೋಟು ಯಾಕೆ ಬೇಕು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾರತಕ್ಕೆ ಬರ್ತಿದೆ ಪ್ಲಾಸ್ಟಿಕ್ ನೋಟು. 100 ಕೋಟಿ ನೋಟು ಮುದ್ರಣಕ್ಕೆ ಒಪ್ಪಿಗೆ. ಸ್ನೇಹಿತರೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಸಂಸತ್ನಲ್ಲಿ ಬಹಳ ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶಾದ್ಯಂತ 10 ಮತ್ತು 20 ರೂಪಾಯಿ ಮುಖಬೆಲೆಯ ಪಾಲಿಮರ್ ನೋಟ್ಗಳನ್ನು ಪ್ರಾಯೋಗಿಕವಾಗಿ ಪರಿಚಯಿಸಲು ಪ್ರಸ್ತಾಪಿಸಿತ್ತು. ಇದೀಗ ಸರ್ಕಾರ RBIನ ಈ ಪ್ರಸ್ತಾವನೆಗೆ ಅಧಿಕೃತವಾಗಿ ಅನುಮೋದನೆ ಕೊಟ್ಟಿದೆ. ಇದರ ಅನ್ವಯ ಮೊದಲ ಹಂತವಾಗಿ ತಲಾ 100 ಕೋಟಿ ಪೀಸ್ 10 ರೂಪಾಯಿ ಹಾಗೂ 20 ರೂಪಾಯಿಯ ಪ್ಲಾಸ್ಟಿಕ್ ನೋಟ್ಗಳನ್ನು ಮುದ್ರಿಸಲಾಗುತ್ತೆ. ಈ ಹೊಸ ನೋಟ್ಗಳನ್ನು ಮುದ್ರಿಸಲು ಬೇಕಾದ ಪಾಲಿಮರ್ ಶೀಟ್ಗಳನ್ನು ಒದಗಿಸುವಂತೆ RBI ಗ್ಲೋಬಲ್ ಟೆಂಡರ್ ಕೂಡ ಕರೆದಿದೆ. ಇದು ಯಶಸ್ವಿಯಾದರೆ ಮುಂದಿನ ಆರ್ಥಿಕ ವರ್ಷದ ಆರಂಭದಲ್ಲೇ ಈ ಪ್ಲಾಸ್ಟಿಕ್ ನೋಟ್ಗಳು ನಿಮ್ಮ ಕೈ ಸೇರಲಿದೆ. ಬ್ಯಾನ್ ಆಗ್ತಾವ ಹಳೆಯ ಕಾಲದ ನೋಟುಗಳು? ಪ್ಲಾಸ್ಟಿಕ್ ನೋಟು ಬರುತ್ತೆ ಅಂದಾಕ್ಷಣ ಎಲ್ರಿಗೂ ಬರುವ ಮೊದಲ ಡೌಟ್, ಹಾಗಾದ್ರೆ ಈಗಿರುವ 10 ಮತ್ತು 20 ರೂಪಾಯಿನ ಕಾಗದದ ನೋಟುಗಳು ರದ್ದಾಗುತ್ತಾ ಅನ್ನೋದು. ಖಂಡಿತ ಇಲ್ಲ. ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಸ್ಪಷ್ಟಪಡಿಸಿರುವಂತೆ ಪ್ಲಾಸ್ಟಿಕ್ ನೋಟುಗಳು ಬಂದ ತಕ್ಷಣ ಕಾಗದದ ನೋಟುಗಳು ರದ್ದಾಗೋದಿಲ್ಲ. ಹಳೆಯ ಕಾಗದದ ನೋಟು ಹಾಗೂ ಹೊಸ ಪ್ಲಾಸ್ಟಿಕ್ ನೋಟು ಎರಡೂ ಜೊತೆಯಾಗೇ ಚಲಾವಣೆಯಲ್ಲಿ ಇರಲಿವೆ. ಕಾಗದದ ನೋಟನ್ನು ಬದಲಾಯಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಬಳಿ ಇರುವ ಹಳೆಯ ನೋಟುಗಳ ಬಗ್ಗೆ ನೀವ್ಯಾರೂ ಆತಂಕವನ್ನ ಪಡಬೇಕಿಲ್ಲ. ಕಾಗದದ ನೋಟಿಗೂ ಪ್ಲಾಸ್ಟಿಕ್ ನೋಟಿಗೂ ಏನ್ ವ್ಯತ್ಯಾಸ? ಇದ್ಯಾಕ್ ಬೇಕು? ಸದ್ಯ ಭಾರತದಲ್ಲಿರುವ ನೋಟುಗಳನ್ನು 100% ಹತ್ತಿಯಿಂದ ಮಾಡಲಾದ ವಿಶೇಷ ಕಾಗದದಲ್ಲಿ ಮುದ್ರಿಸಲಾಗುತ್ತೆ. ಆದರೆ ಪಾಲಿಮರ್ ನೋಟುಗಳನ್ನು ವಿಶೇಷ ಪ್ಲಾಸ್ಟಿಕ್ ಶೀಟ್ನಿಂದ ತಯಾರಿಸಲಾಗುತ್ತೆ. ಹಾಗಾದ್ರೆ ಭಾರತಕ್ಕೆ ಪ್ಲಾಸ್ಟಿಕ್ ನೋಟ್ಗಳ ಅಗತ್ಯವಾದ್ರೂ ಏನಿದೆ? ಇದಕ್ಕೆ ಮೊದಲನೇ ಕಾರಣ ಬಾಳಿಕೆ ಜಾಸ್ತಿ. ಕಾಗದದ ನೋಟುಗಳಿಗೆ ಹೋಲಿಸಿದ್ರೆ ಪ್ಲಾಸ್ಟಿಕ್ ನೋಟುಗಳ ಆಯಸ್ಸು 2 ರಿಂದ 6 ಪಟ್ಟು ಹೆಚ್ಚು. ವಿಶೇಷವಾಗಿ 10 ಮತ್ತು 20 ರೂಪಾಯಿ ನೋಟುಗಳು ದಿನನಿತ್ಯ ಅತಿ ಹೆಚ್ಚು ಜನರ ಕೈ ಬದಲಾಗ್ತವೆ. ಹಾಗಾಗಿ ಬೇಗನೆ ಹರಿದು ಹೋಗುತ್ತೆ ಹಾಗೂ ಕೊಳೆಯಾಗುತ್ತೆ. ಆದರೆ ಪ್ಲಾಸ್ಟಿಕ್ ನೋಟು ಬೇಗ ಹರಿಯೋದಿಲ್ಲ ಮತ್ತು ಕೊಳೆಯಾಗೋದಿಲ್ಲ. ಎರಡನೇ ಕಾರಣ ನಕಲಿ ನೋಟು ದಂಧೆಗೆ ಬ್ರೇಕ್. ಪ್ಲಾಸ್ಟಿಕ್ ನೋಟ್ಗಳಲ್ಲಿ ಅಳವಡಿಸುವ ಭದ್ರತಾ ವೈಶಿಷ್ಟ್ಯಗಳನ್ನು ನಕಲು ಮಾಡೋದು ಕಳ್ಳಕಾಕರಿಗೆ ಅಸಾಧ್ಯ. ಹೀಗಾಗಿ ನಕಲಿ ನೋಟಿನ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಮೂರನೇ ಕಾರಣ ಪ್ರಿಂಟಿಂಗ್ ವೆಚ್ಚ ಉಳಿತಾಯ. ಪ್ಲಾಸ್ಟಿಕ್ ನೋಟು ಮುದ್ರಿಸಲು ಕಾಗದಕ್ಕಿಂತ ಸ್ವಲ್ಪ ಹೆಚ್ಚು ಖರ್ಚಾಗುತ್ತಾದ್ರೂ ಇದು ವರ್ಷಗಟ್ಟಲೆ ಬಾಳಿಕೆ ಬರೋದ್ರಿಂದ ಪದೇ ಪದೇ ಹರಿದ ನೋಟುಗಳನ್ನು ಸುಟ್ಟು ಹೊಸ ನೋಟು ಮುದ್ರಿಸುವ ವೆಚ್ಚ RBIಗೆ ಉಳಿಯುತ್ತೆ. ನಾಲ್ಕನೆಯದು ಪರಿಸರ ಸ್ನೇಹಿ. ಕಾಗದದ ನೋಟು ಹರಿದು ಹೋದಾಗ ಅದನ್ನು ಸುಟ್ಟು ಹಾಕಲಾಗುತ್ತೆ. ಆದರೆ ಪ್ಲಾಸ್ಟಿಕ್ ನೋಟುಗಳು ಹಾಳಾದಾಗ ಅದನ್ನು ಕರಗಿಸಿ ಪ್ಲಾಸ್ಟಿಕ್ ಬಕೆಟ್, ಕುರ್ಚಿ ಮುಂತಾದ ವಸ್ತುಗಳನ್ನು ತಯಾರಿಸಬಹುದು. ವಿಶ್ವದ 60 ದೇಶಗಳಲ್ಲಿ ಈಗಾಗಲೇ ಇದು ಸಕ್ಸಸ್ ಆಗಿದೆ. ವಿಶೇಷ ಅಂದರೆ 1988ರಲ್ಲಿ ಆಸ್ಟ್ರೇಲಿಯಾ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟ್ಗಳನ್ನು ಪರಿಚಯಿಸಿತ್ತು. ಇಂದು ಬ್ರಿಟನ್, ಕೆನಡಾ, ನ್ಯೂಜಿಲೆಂಡ್, ಸಿಂಗಾಪುರ, ಮಲೇಷ್ಯಾ ಸೇರಿದಂತೆ ವಿಶ್ವದ 60ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ಪ್ಲಾಸ್ಟಿಕ್ ಕರೆನ್ಸಿ ಯಶಸ್ವಿಯಾಗಿ ಚಲಾವಣೆಯಲ್ಲಿದೆ. ಭಾರತದಲ್ಲಿ 2012ರಲ್ಲಿ 5 ನಗರಗಳಲ್ಲಿ ಇದನ್ನು ಪ್ರಾಯೋಗಿಕವಾಗಿ ತರಲು ನಿರ್ಧರಿಸಲಾಗಿತ್ತು. ಆದರೆ ಅದು ಜಾರಿಯಾಗಿರಲಿಲ್ಲ. ಇದೀಗ 14 ವರ್ಷಗಳ ನಂತರ ಮತ್ತೆ ಈ ಯೋಜನೆಗೆ ಜೀವ ಬಂದಿದೆ. RBI ಪ್ಲಾಸ್ಟಿಕ್ ನೋಟುಗಳ ಮುದ್ರಣಕ್ಕೆ ಬಳಸುವ ಕಚ್ಚಾ ವಸ್ತುಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ಇಟ್ಟಿದೆ. ಟೆಂಡರ್ ಕರೆಯುವ ಯಾವುದೇ ಕಂಪನಿ ಚೀನಾ ಅಥವಾ ಪಾಕಿಸ್ತಾನದ ಜೊತೆಗೆ ಲಿಂಕ್ ಹೊಂದಿರಬಾರದು ಹಾಗೂ
ಆ ದೇಶಗಳ ಕಚ್ಚಾ ವಸ್ತುಗಳನ್ನು ಬಳಸಬಾರದು ಎಂಬ ಖಡಕ್ ಷರತ್ತು ವಿಧಿಸಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಗೂಗಲ್ ಪೇ ಜಮಾನದಲ್ಲೂ ನೋಟುಗಳಿಗೆ ಇರುವ ಡಿಮ್ಯಾಂಡ್ ಕಮ್ಮಿಯಾಗಿಲ್ಲ ಅನ್ನೋದಕ್ಕೆ RBIನ ಈ ಹೊಸ ಹೆಜ್ಜೆಯೇ ಸಾಕ್ಷಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ತರ್ತಾ ಇರೋದು ಒಳ್ಳೆ ನಿರ್ಧಾರವ? ಕಾಗದದ ನೋಟಿಗಿಂತ ಪ್ಲಾಸ್ಟಿಕ್ ನೋಟು ಬೆಸ್ಟ್ ಅಂತ ನಿಮ್ಗನ್ಸುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಹಾಗೂ ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.